ಹಾಯ್ ಹೇಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸಸ್ ನೋಡ್ತಾ ಹೋದರೆ GPST GPT ಸಂಬಂಧಪಟ್ಟಂತೆ ಏನು ಸ್ಪೆಸಿಫಿಕ್ ಪೇಪರ್ 2 ಇದೆಯೋ ಕನ್ನಡಕ್ಕೆ ಸಂಬಂಧಪಟ್ಟಂಥ ಮಾದರಿ ಪ್ರಶ್ನೆ ಪತ್ರಿಕೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಫಸ್ಟ್ ನೋಡ್ತಾ ಹೋದರೆ ಇಲ್ಲಿ ಇರ್ತಕ್ಕಂಥ 100 ಕ್ವಶನ್ ಇರ್ತಕ್ಕಂಥದ್ದಾಗಿರುತ್ತೆ. ಸೊ ಎಷ್ಟು ಸಾಧ್ಯ ಅಷ್ಟು ಬಿಡಿಸ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಶಿಲಪಾದಿಗಾರಂ ಎಂಬುದು ಈ ಭಾಷೆಯ ಪ್ರಸಿದ್ಧ ಕೃತಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ನೋಡ್ತಾ ಹೋದರೆ ತೆಲುಗು, ತಮಿಳು, ಸಂಸ್ಕೃತ, ಮಲಯಾಳಮನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು ಶಿಲಪಾದಿಗಾರಂ ಅಂತಕ್ಕಂಥ ಏನು ಒಂದು ಪದ ಇದೆಯೋ, ಈ ಒಂದು ಪದ ಅಥವಾ ಒಂದು ಕೃತಿ ಮೇನಾಗಿ ನೋಡ್ತಾ ಒಂದು ಕೃತಿ ಆಗಿರುತ್ತೆ. ಸೊ ಈ ಒಂದು ಕೃತಿಯು ತಮಿಳು ಭಾಷೆಯಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಆಪ್ಷನ್ 2 ತಮಿಳು ಭಾಷೆಯಲ್ಲಿ ಇರ್ತಕ್ಕಂಥ ಒಂದು ಪಂಚಮಹಾಕಾವ್ಯಗಳಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಮೊದಲ ಮಹಾಕಾವ್ಯ ಇದಾಗಿರುತ್ತೆ ಸ್ನೇಹಿತರೆ. ತಮಿಳಿನ ಒಂದು ಅತ್ಯಂತ ಪ್ರಸಿದ್ಧವಾದಂಥ ಪಂಚಮಹಾಕಾವ್ಯ ಅಂತ ಹೇಳ್ತಾ ಹೋಗ್ತೀವಿ. ಪಂಚಮಹಾಕಾವ್ಯ ಈ ಕಾವ್ಯಗಳಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಮೊದಲ ಮಹಾಕಾವ್ಯ ಆಗಿರುತ್ತೆ. ಫಸ್ಟ್ ಯಾವುದು? ಶಿಲಪಾದಿಗಾರಂ ಅಂತಕ್ಕಂಥ. ಇದನ್ನು ಬರ್ದೋರು ಯಾರು ಅಂತ ಹೇಳಿದ್ರೆ ಸ್ನೇಹಿತರೆ, ಇಳಂಗೋ ಅಡಿಗಲ್ ಅಂತ ಹೇಳ್ತೀವಿ. ಇಳಂಗೋ ಅಡಿಗಲ್ ಅಂತಕ್ಕಂಥವ್ರು ಈ ಒಂದು ಶಿಲಪಾದಿಗಾರಂ ಅಂತಕ್ಕಂಥ ಒಂದು ಕೃತಿಯನ್ನು ಅಥವಾ ಮಹಾಕಾವ್ಯವನ್ನು ತಮಿಳು ಭಾಷೆಯಲ್ಲಿ ರಚನೆಯನ್ನು ಮಾಡಿರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಎರಡನೇ ಕ್ವಶನ್ ನೋಡ್ತಾ ಹೋದರೆ, ಹಲ್ಮಿಡಿ ಶಾಸನವನ್ನು ಪತ್ತೆ ಹಚ್ಚಿದವರು ಯಾರು ಅಂತ ಕೇಳಿದರೆ ಎಸ್.ಎಂ. ಕೃಷ್ಣ, ಜಿ.ಎಸ್. ಗಾಯಿ, ವೆಂಕಟರಮಣ ಸೂರಿ ಆ್ಯಂಡ್ ಡಾಕ್ಟರ್ M.H. ಕೃಷ್ಣ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಹೋದ ಸ್ನೇಹಿತರೆ ನೋಡಿ, ಮೇಯ್ನಾಗಿ ಬರ್ತಕ್ಕಂಥದ್ದು ಕೃಷ್ಣ ಅಂತಕ್ಕಂಥದ್ದು ಬರುತ್ತೆ. ಬಟ್ M.S. ಕೃಷ್ಣ ಅಲ್ಲ. ಆಪ್ಷನ್ 4 ಡಾಕ್ಟರ್ M.H. ಕೃಷ್ಣರವರು ಈ ಒಂದು ಹಲ್ಮಿಡಿ ಶಾಸನವನ್ನು 1936ರಲ್ಲಿ ಪತ್ತೆ ಹಚ್ಚತಕ್ಕಂಥದ್ದಾಗಿರುತ್ತೆ. ಸೊ ಯಾವಾಗ ಅಂತ ಹೇಳಿದ್ರೆ 1936ರಲ್ಲಿ ಇವರು M.H. ಕೃಷ್ಣರವರು ಏನಾಗಿರ್ತಾರೆ ಅಂದರೆ, ಮೈಸೂರು ಸಂಸ್ಥಾನದ ಪುರಾತತ್ವ ಇಲಾಖೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಕ್ಕಂಥದ್ದಿರುತ್ತೆ ಆ ಒಂದು ಟೈಮಲ್ಲಿ. ಸೊ ಹಾಗಾಗಿ ಅವರು ಈ ಒಂದು ಹಲ್ಮಿಡಿ ಶಾಸನವನ್ನು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಲ್ಮಿಡಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಕಂಡಿಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಮೇಯ್ನಾಗಿ ಇದು ನೋಡ್ತಾ ಹೋದರೆ 450 ಒಂದು ಕಾಲದಲ್ಲಿ ಕಂಡಿಡ್ತಕ್ಕಂಥ ಅಥವಾ ಕೆತ್ತನೆ ಮಾಡಿರ್ತಕ್ಕಂಥ ಒಂದು ಶಾಸನ ಇದಾಗಿರುತ್ತೆ. ಸೊ ಮೇಯ್ನಾಗಿ ಇದೊಂದು ಕದಂಬ ರಾಜವಂಶದ ಕಾಕುತ್ಸ ವರ್ಮನ ಕಾಲಕ್ಕೆ ಸೇರಿರ್ತಕ್ಕಂಥದ್ದು. ಕಾಕುತ್ಸ ವರ್ಮನ ಕಾಲಕ್ಕೆ ಸೇರಿರ್ತಕ್ಕಂಥದ್ದು. ಕದಂಬ ವಂಶಕ್ಕೆ ಮೇನಾಗಿ ನೋಡ್ತಾ ಹೋಗಿಸ್ತಿದ್ರೆ ವೆರಿ ಇಂಪಾರ್ಟೆಂಟ್. ಇದೊಂದು ಕನ್ನಡ ಲಿಪಿಯಲ್ಲಿ ದೊರೆತಿರ್ತಕ್ಕಂಥ ಅತ್ಯಂತ ಹಳೆಯ ಪೂರ್ಣ ಪ್ರಮಾಣದ ಒಂದು ಶಿಲಾಶಾಸನವಾಗಿರುತ್ತೆ. ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ಒಂದು ಶಿಲಾಶಾಸನವಾಗಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್. ತುಂಬ ಸಲ ಕೇಳಿದ್ದಾರೆ, ಇದ್ರ ಮೇಲೆ ತುಂಬ ಕ್ವಶನ್ಸ್ ಕೇಳ್ತಾ ಹೋಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ, ಕವಿರಾಜ ಮಾರ್ಗಕಾರ ಚಂಪು ಪ್ರಕಾರಕ್ಕೆ ನೀಡಿರುವ ಹೆಸರು. ಕವಿರಾಜ ಮಾರ್ಗಕಾರ ಚಂಪು ಪ್ರಕಾರಕ್ಕೆ ನೀಡಿರುವ ಹೆಸರು ಯಾವುದು ಅಂತ ಕೇಳಿದರೆ ನೋಡಿ ಸ್ನೇಹಿತರೆ, ಇಲ್ಲಿ ನೋಡ್ತಾ ಹೋದರೆ ಕವಿರಾಜ ಮಾರ್ಗದಲ್ಲಿ ಗದ್ಯ ಮತ್ತು ಪದ್ಯ ಮಿಶ್ರಿತವಾದ ಕಾವ್ಯ ಪ್ರಕಾರವನ್ನು ನಾವು ನೋಡ್ತಾ ಹೋಗ್ತೀವಿ. ಆಯಿತಾ? ಸೊ ಏನು ಕವಿರಾಜ ಮಾರ್ಗ ಕನ್ನಡದ ಮೊದಲ ಲಕ್ಷಣ ಗ್ರಂಥ ಅಂತ ಹೇಳ್ತೀವೋ, ಶ್ರೀ ವಿಜಯ ರಚನೆ ಮಾಡಿರ್ತಕ್ಕಂಥ ಒಂದು ಕೃತಿ ಆಗಿರುತ್ತೋ. ಸೊ ಇದು ಗದ್ಯ ಪ್ಲಸ್ ಪದ್ಯ ಎರಡರ ಒಂದು ಮಿಶ್ರಣವಾಗಿರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಇದನ್ನು ಒಂದು ಗದ್ಯ ಕಥವಾಗಿ ನಾವು ನೋಡ್ತಾ ಹೋಗ್ತೀವಿ. ಆಪ್ಷನ್ 3 ಗದ್ಯ ಕಥವಾಗಿರುತ್ತದೆ. ನೆಕ್ಸ್ಟ್ ಈಗಿನ ಒಂದು ಚಂಪು ಕಾವ್ಯ ಅಂತ ಹೇಳ್ತೀವಿ, ಬಟ್ ಚಂಪು ಕಥಾ ಬರಲ್ಲ, ಚಂಪು ಕಾವ್ಯ ಬರುತ್ತೆ ಸ್ನೇಹಿತರೆ. ಆಯ್ತಾ? ಚಂಪು ಕಾವ್ಯ. ನೆಕ್ಸ್ಟ್ 4ನೇ ಕ್ವಶನ್ ನೋಡ್ತಾ ಹೋದರೆ, ಚತುರ್ಭಾಷಾ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿದ ಕವಿ ಯಾರು? ಚತುರ್ಭಾಷಾ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಹೊಂದಿದ ಕವಿ ಯಾರು? ರುದ್ರಭಟ್ಟ, ಮಧುರ, ನೇಮಿಚಂದ್ರ, ಹರಿಹರ. ನೋಡಿ ಸ್ನೇಹಿತರೆ, ಸರಿಯಾದ ಉತ್ತರ ನೋಡ್ತಾ ಹೋದರೆ ಆಪ್ಷನ್ 3 ನೇಮಿಚಂದ್ರರವರನ್ನ ಚತುರ್ಭಾಷಾ ಕವಿ ಚಕ್ರವರ್ತಿ ಅಂತ ಕರೀತಕ್ಕಂಥದ್ದು ಆಗಿರುತ್ತೆ. ಸೊ ಇವರೊಬ್ಬರು ಪ್ರಸಿದ್ಧ ಜೈನ ಕವಿಗಳಾಗಿರ್ತಕ್ಕಂಥದ್ದು ಆಗಿರುತ್ತೆ, ಜೈನ ಕವಿಗಳು. ಸೊ ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಇವರನ್ನು ಚತುರ್ಭಾಷಾ ಚಕ್ರವರ್ತಿ ಅಥವಾ ಚತುರ್ಭಾಷಾ ಕವಿ ಚಕ್ರವರ್ತಿ ಈ ರೀತಿ ಬಿರುದುಗಳಿರ್ತಕ್ಕಂಥದ್ದು ಆಗಿರುತ್ತೆ. ಈತನಿಗೆ ಕನ್ನಡ, ಸಂಸ್ಕೃತ, ಪ್ರಾಕೃತ ಮತ್ತು ಅಪಭ್ರಂಶ ಭಾಷೆಗಳಲ್ಲಿ ಅಪಾರ ಪಾಂಡಿತ್ಯವಿದ್ದರಿಂದ ಈ ಬಿರುದು ಬರ್ತಕ್ಕಂಥದ್ದಾಗಿರುತ್ತೆ. ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ ಸ್ನೇಹಿತರೆ. ನೇಮಿಚಂದ್ರ ಅವರಿಗೆ ಚತುರ್ಭಾಷಾ ಕವಿ ಚಕ್ರವರ್ತಿ ಅಂತ ಎಂಬ ಬಿರುದು ಯಾಕೆ ಬಂತು ಅಂತ ನೋಡ್ತಾ ಹೋದಾಗ ಇಲ್ಲಿ ಮೇಯ್ನಾಗಿ 4 ಭಾಷೆಗಳು ಬರುತ್ತೆ. ಯಾವುದಾದ್ರು ಅಂತ ಹೇಳಿದ್ರೆ ಕನ್ನಡ, ಸಂಸ್ಕೃತ, ಪ್ರಾಕೃತ ಮತ್ತು ಅಪಭ್ರಂಶ ಅಂತ ಬರುತ್ತೆ.
ಅಪಭ್ರಂಶ. ಸೊ 4 ಭಾಷೆಗಳಲ್ಲಿ ಮೇಯ್ನಾಗಿ ಇವರು ಪಾಂಡಿತ್ಯವನ್ನು ಪಡೆದಿದ್ದರಿಂದ ಇವ್ರನ್ನ ಚತುರ್ಭಾಷಾ ಕವಿ ಚಕ್ರವರ್ತಿ ಅಂತ ಹೇಳ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಈ ಥರ ಬಿರುದುಗಳು ಯಾವ್ದ್ಯಾವ್ದಿತ್ತು ನೇಮಿಚಂದ್ರ ಅವರಿಗೆ ಅಂತ ನೋಡ್ತಾ ಹೋದರೆ ಸ್ನೇಹಿತರೆ, ಕವಿ ಧವಳ ಅಂತ ಒಂದು ಬಿರುದಿರುತ್ತೆ, ಕವಿ ಧವಳ, ಕವಿರಾಜಮಲ್ಲ, ಕವಿರಾಜ ಕುಂಜರ, ಮತ್ತು ಭಾರತಿ ಚಿತ್ತಚೋರ. ಸೊ ಈ ರೀತಿ ಬಿರುದುಗಳು, ಅನೇಕ ಬಿರುದುಗಳು ನೇಮಿಚಂದ್ರನಿಗೆ ಇರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಮೇಯ್ನಾಗಿ ನೇಮಿಚಂದ್ರ ಅವರು ರಚನೆ ಮಾಡಿರ್ತಕ್ಕಂಥ ಪ್ರಮುಖ ಕೃತಿ ಅಂತ ಹೇಳಿದ್ರೆ ಲೀಲಾವತಿ ಪ್ರಬಂಧ ಅಂತಕ್ಕಂಥದ್ದು ಆಗಿರುತ್ತೆ. ಲೀಲಾವತಿ ಪ್ರಬಂಧ ಅಂತಕ್ಕಂಥದ್ದು ಕನ್ನಡದ ಮೊದಲ ಶೃಂಗಾರ ಕಾವ್ಯ ಅಂತ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಮತ್ತು ನೇಮಿನಾಥ ಪುರಾಣ ಮೇಯ್ನ ಇನ್ನೊಂದು ನೋಡ್ತಾ ಹೋಗ್ತೀವಿ. ನೇಮಿನಾಥ ಪುರಾಣ ಅಂತಕ್ಕಂಥದ್ದು ಇವರ ಪ್ರಮುಖ ಕೃತಿಗಳಾಗಿರುತ್ತೆ. ನೆಕ್ಸ್ಟು ಪಂಪನನ್ನು ಆದಿಕವಿ ಎಂದು ಕರೆದವರು ಯಾರು? ಪಂಪನನ್ನು ಆದಿಕವಿ ಎಂದು ಕರೆದವರು ಯಾರು? ಕುವೆಂಪು, ರಂ ಶ್ರೀ ಮುಗಳಿ, ನಮ್ ಶ್ರೀ ಮಧುರ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಆಪ್ಷನ್ ನೋಡ್ಕೊಂಡು ನೀವು ಆನ್ಸರ್ ಮಾಡಬೇಕಾಗುತ್ತೆ. ಕೆಲವೊಂದು ಕಡೆ ನಯಸೇನ ಅಂತಕ್ಕಂಥದ್ದು ಸಹ ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಧರ್ಮಾಮೃತದಲ್ಲಿ ನಯಸೇನ ಸಹ ಒಂದು ಪಂಪನನ್ನು ಆದಿಕವಿ ಅಂತ ಹೇಳ್ತಾ ಹೋಗ್ತಾರೆ. ಅದರ ಜೊತೆಗೆ ಆಪ್ಷನ್ 4 ಮಧುರ ಅಂತಕ್ಕಂಥ ಏನಿರೋ, ಸೊ ಇವರು ಸಹ ಪಂಪನನ್ನು ಆದಿಕವಿ ಅಂತ ಒಂದು ಇದನ್ನು ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆನ್ಸರ್ ಇಲ್ಲ, ಆಪ್ಷನ್ 4 ಮಧುರ ಆಗಿರುತ್ತೆ. ಸೊ ಇವರ ಪ್ರಮುಖ ಕೃತಿ ಅಂತ ಹೇಳಿದ್ರೆ ಧರ್ಮನಾಥ ಪುರಾಣ ಅಂತಕ್ಕಂಥದ್ದು ಆಗಿರುತ್ತೆ. ಧರ್ಮನಾಥ ಪುರಾಣ. ಓಕೆ, ಇನ್ನು ಇವ್ರ ಬಗ್ಗೆ ನಾವು ನೋಡ್ತಾ ಹೋದರೆ ಸ್ನೇಹಿತರೆ, ಪಂಪರ ಬಗ್ಗೆ ನೋಡ್ತಾ ಹೋದರೆ ಪಂಪನನ್ನು ಆದಿಕವಿ ಅಂತ ಕರೀತಾರೆ. ಸೊ ಇವರು 10ನೇ ಶತಮಾನದ ಒಂದು ಆ ಕಾಲಾವಧಿಯಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ, 10ನೇ ಶತಮಾನ. ಸೊ ಮೇಯ್ನಾಗಿ ಇವರು ಒಂದು ರಾಷ್ಟ್ರಕೂಟರ ಕಾಲದ ಕವಿಯಾಗಿದ್ದ ಈ ಒಂದು ಇಮ್ಮಡಿ ಹರಿಕೇಸರಿ ಅಂತ ಹೇಳ್ತೀವಿ. ಸೊ ಮೇಯ್ನಾಗಿ ಹರಿಕೇಸರಿ ಅಂತ ಕೊಡ್ತಾರೆ ಇವತ್ತು ಬುಕ್ಸ್ಗಳಲ್ಲಿ, ಅಥವಾ ಏನು ಕ್ವಶನ್ ಪೇಪರ್ ಇರುತ್ತೋ ಹರಿಕೇಸರಿ, ಇಮ್ಮಡಿ ಹರಿಕೇಸರಿಯ ಒಂದು ಆಸ್ಥಾನದ ಕವಿಯಾಗಿ ಇರ್ತಕ್ಕಂಥದ್ದಾಗಿರುತ್ತೆ. ಇವರ ಪ್ರಮುಖ ಕೃತಿಗಳಂತ ಹೇಳಿದ್ರೆ ಆದಿಪುರಾಣ ಮೇಯ್ನಾಗಿ ನೋಡ್ತಾ ಹೋಗ್ತೀವಿ, ಆ ಪಂಪಂದು ಆದಿಪುರಾಣ. ಆ್ಯಂಡ್ ಅದರ ಜೊತೆಗೆ ಈ ಒಂದು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಅಂತ ಹೇಳ್ತೀವಿ. ಪಂಪ ಭಾರತ ಅಥವಾ ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ರನ್ನನ ಲೌಕಿಕ ಕಾವ್ಯ ಯಾವುದು ಅಂತ ಕೇಳಿದರೆ ಅಜಿತನಾಥ ಪುರಾಣ, ಪಂಪ ಭಾರತ, ಗದಾಯುದ್ಧ, ಕಾದಂಬರಿ. ಸೊ ನೋಡಿ ಇಲ್ಲಿ ಸ್ನೇಹಿತರೆ, ಪಂಪ ಭಾರತ ಬರಲ್ಲ, ಅಜಿತನಾಥ ಪುರಾಣ ಇಲ್ಲ. ಸೊ ರನ್ನನ ಲೌಕಿಕ ಕಾವ್ಯ ಅಂತ ಹೇಳಿದರೆ ಅದು ಗದಾಯುದ್ಧ ಆಗಿರುತ್ತೆ. ಆಪ್ಷನ್ 3 ಗದಾಯುದ್ಧ. ಸೊ ಇವರು ಮಹಾಕವಿ ರನ್ನನು ತನ್ನ ಕೃತಿಗಳನ್ನು ಧಾರ್ಮಿಕ ಮತ್ತು ಲೌಕಿಕ ಎಂಬ 2 ಭಾಗಗಳಾಗಿ ರಚನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಅದರಲ್ಲಿ ಗದಾಯುದ್ಧ, ಇದರ ಒಂದು ಮತ್ತೊಂದು ಹೆಸರು ಅಂತ ಹೇಳಿದ್ರೆ ಸಾಹಸ ಭೀಮ ವಿಜಯ ಅಂತ ಹೇಳ್ತೀವಿ. ಸಾಹಸ ಭೀಮ ವಿಜಯ ಅಂತಕ್ಕಂಥದ್ದಾಗಿರುತ್ತೆ. ಸೊ ಅವರ ಪ್ರಸಿದ್ಧ ಲೌಕಿಕ ಕಾವ್ಯವಾಗಿರ್ತಕ್ಕಂಥದ್ದು ಈ ಒಂದು ಗದಾಯುದ್ಧ ಆಗಿರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ, ಈತ ತನಗೆ ಆಶ್ರಯ ನೀಡಿದಂಥ ಚಾಲುಕ್ಯ ಅರಸ ಸತ್ಯಾಶ್ರಯ ಏನಿದಾರೋ, ಸತ್ಯಾಶ್ರಯ, ಸೊ ಇವರ ಒಂದು ಆಶ್ರಯದಲ್ಲಿ ಬೆಳೆದಿರ್ತಕ್ಕಂಥ ರನ್ನ ಆಗಿರ್ತಾರಲ್ವ. ಸೊ ಅವರನ್ನು ಭೀಮನಿಗೆ ಹೋಲಿಸಿ ಕಾವ್ಯವನ್ನು ರಚನೆ ಮಾಡಿರ್ತಕ್ಕಂಥದ್ದು ಈ ಒಂದು ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಆಗಿರ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಇನ್ನು ಧಾರ್ಮಿಕ ಕಾವ್ಯ ಯಾವುದು ಅಂತ ಹೇಳಿದ್ರೆ ಅಜಿತನಾಥ ಪುರಾಣ ಅಂತಕ್ಕಂಥದ್ದು ಆಗಿರುತ್ತೆ. ಇದೊಂದು ಧಾರ್ಮಿಕ ಕಾವ್ಯ ಆಗಿರುತ್ತೆ. ಆ್ಯಂಡ್ ಗದಾಯುದ್ಧ ಬಂದು ಲೌಕಿಕ ಕಾವ್ಯ. 2 ರೀತಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟು ಇನ್ನು ರನ್ನನಿಗೆ ಸಂಬಂಧಪಟ್ಟಲ್ಲಿ ನೋಡ್ತಾ ಹೋದರೆ ಈತನಿಗೆ ಇದ್ದಂಥ ಬಿರುದು ಅಂತ ಹೇಳಿದ್ರೆ ಅದು ಕವಿ ಚಕ್ರವರ್ತಿ. ಕವಿ ಚಕ್ರವರ್ತಿ ಅಂತಕ್ಕಂಥ ಒಂದು ಬಿರುದು ಸಹ ಇರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಇನ್ನು ಮೇಯ್ನಾಗಿ ರತ್ನಾತ್ರಯರಲ್ಲಿ ಸಹ ಇವರೊಬ್ಬರು ಸಹ ಆಗಿರ್ತಾರೆ. ನೆಕ್ಸ್ಟು ಪೊನ್ನನ ಬಿರುದುಗಳಲ್ಲಿ ಇದು ಸೇರಿಲ್ಲ ಅಂತ ಕೊಟ್ಟಿದ್ದಾರೆ. ಕವಿ ಚಕ್ರವರ್ತಿ, ಉಭಯ ಕವಿ, ಉಪಮಲೋಲ, ಕರುಳ್ಗಳ ಸವಣ ಅಂತ ಕೊಟ್ಟಿದ್ದಾರೆ. ಅಂದರೆ ಪೊನ್ನನಿಗೆ ಇರ್ತಕ್ಕಂಥ ಬಿರುದುಗಳಲ್ಲಿ ಒಂದು ಪೊನ್ನನಿಗೆ ಇರ್ತಕ್ಕಂಥ ಬಿರುದು ಅಲ್ಲ. ಅದು ಯಾವುದು ಅಂತ ನೋಡ್ತಾ ಹೋದರೆ ಸ್ನೇಹಿತರೆ, ಇಲ್ಲಿ ಕವಿ ಚಕ್ರವರ್ತಿ ಪೊನ್ನ ಬರ್ತಾನೆ, ಉಭಯ ಕವಿ ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಕರುಳ್ಗಳ ಸವಣ ಅಂತಕ್ಕಂಥದ್ದು ಸಹ ಆಗ್ತಕ್ಕಂಥದ್ದಾಗಿರುತ್ತೆ. ಬಟ್ ಉಪಮಲೋಲ ಅಂತಕ್ಕಂಥದ್ದು ಇದು ಪೊನ್ನನ ಒಂದು ಬಿರುದುಗಳಲ್ಲಿ ಬರ್ತಕ್ಕಂಥದ್ದಲ್ಲ. ಯಾಕೆ ಅಂತ ಅಂದರೆ ಉಪಮಲೋಲ ಅಂತಕ್ಕಂಥದ್ದು ಲಕ್ಷ್ಮೀಶನಿಗೆ ಇರ್ತಕ್ಕಂಥ ಒಂದು ಬಿರುದು ಆಗಿರುತ್ತೆ ಸ್ನೇಹಿತರೆ. ಸೊ ಜೈಮಿನಿ ಭಾರತ ಅಂತ ಏನು ಬರೀತಾರೋ, ಜೈಮಿನಿ ಭಾರತದ ಕರ್ತೃ ಲಕ್ಷ್ಮೀಶನಿಗೆ ಇರ್ತಕ್ಕಂಥದ್ದು ಉಪಮಲೋಲ ಅಂತಕ್ಕಂಥದ್ದು
ಬಿರುದು ಆಗಿರುತ್ತೆ ಸ್ನೇಹಿತರೆ. ಯಾಕೆ ಅಂತ ಅಂದರೆ ಈ ಒಂದು ಲಕ್ಷ್ಮೀಶನು ತನ್ನ ಕಾವ್ಯದಲ್ಲಿ ಈ ಒಂದು ಉಪಮಾ ಅಲಂಕಾರವನ್ನು ಅತ್ಯಂತ ಅದ್ಭುತವಾಗಿ ಬಳಸ್ತಕ್ಕಂಥದ್ದು, ಹೇರಳವಾಗಿ ಬಳಸ್ಕೊಳ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗಾಗಿ ಏನು ಮಾಡ್ತಾರೆ, ಉಪಮಾಲೋಲ ಉಪಮಾ ಅಲಂಕಾರವನ್ನು ಜಾಸ್ತಿ ಬಳಸ್ಕೊಳ್ಳೋದ್ರಿಂದ ಉಪಮಾಲೋಲ ಅಂತಕ್ಕಂಥ ಒಂದು ಬಿರುದನ್ನು ಲಕ್ಷ್ಮೀಶನಿಗೆ ಕೊಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಉಳಿದಂತೆ ನೋಡ್ತಾ ಹೋದರೆ ಕವಿ ಚಕ್ರವರ್ತಿ ಆಗಿರ್ಬೋದು, ಉಭಯ ಕವಿ ಆಗಿರ್ಬೋದು, ಸೊ ಇದೆಲ್ಲ ಈ ಒಂದು ಪೊನ್ನನಿಗೆ ಇರ್ತಕ್ಕಂಥ ಕೆಲವೊಂದಷ್ಟು ಬಿರುದುಗಳಾಗಿರುತ್ತೆ. ಇನ್ನು ಇದು ಕರುಳುಗಳ ಅನ್ನೋಕ್ಕಿಂತ ಹೆಚ್ಚಾಗಿ ಕುರುಳುಗಳ ಸವಣ ಅಂತಕ್ಕಂಥದ್ದು ಇದರ ಒಂದು ಸರಿಯಾದ ರೂಪ. ಪೊನ್ನನು ತನ್ನ ಕಾವ್ಯದಲ್ಲಿ ತನ್ನನ್ನು ತಾನು ಕರ್ಕೊಂಡಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಸೊ ಇದು ಬೇರೆಯವ್ರು ಕರೆದಿರ್ತಕ್ಕಂಥದ್ದೆಲ್ಲ. ಕುರುಳುಗಳ ಸವಣ ಅಂತಕ್ಕಂಥದ್ದು ಪೊನ್ನ ತನ್ನನ್ನು ತಾನು ಕರ್ಕೊಂಡಿರ್ತಕ್ಕಂಥ ಒಂದು ಬಿರುದಾಗಿರುತ್ತೆ. ನೆಕ್ಸ್ಟು ಗುಬ್ಬಿ ಹೆರವರ ಮನೆಯ ತನ್ನ ಮನೆಯೆಂಬಂತೆ. ಗುಬ್ಬಿ ಹೆರವರ ಮನೆಯ ತನ್ನ ಮನೆಯೆಂಬಂತೆ ಎಂಬ ವಚನ ಸಾಲು ಬರೆದವರು ಯಾರು? ಬಸವಣ್ಣ, ಅಕ್ಕ ಮಹಾದೇವಿ, ಅಲ್ಲಮಪ್ರಭು, ಮುಕ್ತಾಯಕ್ಕ ಅಂತ ಕೊಟ್ಟಿದ್ದಾರೆ. ಅಂದರೆ ಗುಬ್ಬಿ ಹೆರವರ ಮನೆಯ ತನ್ನ ಮನೆಯೆಂಬಂತೆ ಎಂಬ ವಚನ ಸಾಲುಗಳನ್ನು ಬರೆದವರು ಯಾರಂತ ನೋಡ್ತಾ ಹೋದ್ರೆ ಸ್ನೇಹಿತರೆ, ಇಲ್ಲಿ ಆಪ್ಷನ್ 1 ಬಸವಣ್ಣನವರು ರಚನೆ ಮಾಡಿರ್ತಕ್ಕಂಥ ಒಂದು ವಚನಗಳನ್ನು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಗುಬ್ಬಿ ಹೆರರ ಮನೆಯ ತನ್ನ ಮನೆಯೆಂಬಂತೆ ಧರೆ ಧನ ವನಿತೆಯರು ಎನ್ನುವರ ತನ್ನವರೆಂದು ಹೋರಿ ಹೋರಿ ಸಾಯುತ್ತದೆ ಜೀವ ಅಂತಕ್ಕಂಥ ಒಂದು ವಚನದ ಸಾಲುಗಳನ್ನು ಹೇಳ್ತಾ ಹೋಗ್ತಾರೆ ಬಸವಣ್ಣನವರು. ಹಾಗಾಗಿ ಇಲ್ಲಿ ಆನ್ಸರ್ ನೋಡ್ತಾ ಹೋದ್ರೆ ಆಪ್ಷನ್ 1 ಆಗಿರುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಹದಿಬದೆಯ ಧರ್ಮಕಾವ್ಯದ ಈ ಸಂಧಿಯಲ್ಲಿ ಆದರ್ಶ ಸತಿಯ ಚಿತ್ರವನ್ನು ಬಣ್ಣಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಹದಿಬದೆಯ ಧರ್ಮ ಅಂತಕ್ಕಂಥದ್ದು ಸಂಚಿ ಹೊನ್ನಮ್ಮನವರು ಬರೆದಿರ್ತಕ್ಕಂಥದ್ದು. ಸಂಚಿ ಹೊನ್ನಮ್ಮ ರವರ ಒಂದು ಕೃತಿ ಕಾವ್ಯ ಹದಿಬದೆಯ ಧರ್ಮ ಆಗಿರುತ್ತೆ ಸ್ನೇಹಿತರೆ. ಇದರಲ್ಲಿ ಒಟ್ಟು 9 ಸಂಧಿಗಳನ್ನು ನೋಡ್ತಾ ಹೋಗ್ತೀವಿ, 9 ಸಂಧಿಗಳು. ಸೊ ಅದರಲ್ಲಿ 2ನೇ ಸಂಧಿ ಮುಖ್ಯವಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು, ಹದಿಬದೆಯ ಧರ್ಮ ಕಾವ್ಯದ ಈ ಸಂಧಿಯಲ್ಲಿ ಆದರ್ಶ ಸತಿಯ ಚಿತ್ರವನ್ನು ಬಣ್ಣಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಆದರ್ಶ ಸತಿಯ ಚಿತ್ರವನ್ನು ಯಾವ ಒಂದು ಸಂಧಿಯಲ್ಲಿ ಬಣ್ಣಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಒಟ್ಟು 9 ಸಂಧಿಗಳಿದೆಯಲ್ವಾ. ಸೊ ಅದರಲ್ಲಿ 2ನೇ ಸಂಧಿಯಲ್ಲಿ ಬಣ್ಣಿಸಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಇನ್ನು 1ನೇ ಸಂಧಿ ಬಂದು ಪೀಠಿಕೆ ಅಥವಾ ಪ್ರಸ್ತಾವನೆ ಅಂತ ಹೇಳ್ತೀವಿ. ಪೀಠಿಕೆ ಅಥವಾ ಪ್ರಸ್ತಾವನೆಯನ್ನು ಹೇಳಿರ್ತಕ್ಕಂಥ 1ನೇ ಸಂಧಿ ಆಗಿರುತ್ತೆ. ಆ್ಯಂಡ್ 3ನೇ ಸಂಧಿ ಬಂದು ಪತಿ ಸೇವೆ ಅಥವಾ ಶುಶ್ರೂಷೆಯ ವಿಧಾನವನ್ನು, ಆರೈಕೆಯ ವಿಧಾನವನ್ನು ಬಣ್ಣಿಸಿರ್ತಕ್ಕಂಥದ್ದಾಗಿರುತ್ತೆ. 4ನೇ ಸಂಧಿ ಬಂದು ಅತ್ತೆ ಮಾವಂದಿರ ಸೇವೆಗೆ ಸಂಬಂಧಪಟ್ಟಂತೆ ಇರುತ್ತೆ. ಅತ್ತೆ ಮಾವರ ಸೇವೆಗೆ ಸಂಬಂಧಪಟ್ಟಂತೆ ಈ ಒಂದು 4ನೇ ಸಂಧಿ ಹೇಳ್ತಕ್ಕಂಥದ್ದಾಗಿರುತ್ತೆ. ಹೀಗಿರಬೇಕಾದ್ರೆ ಆದರ್ಶ ಪತಿ ಚಿತ್ರವನ್ನು ಬಣ್ಣಿಸ್ತಕ್ಕಂಥದ್ದು ಆಪ್ಷನ್ 2ನೇ ಸಂಧಿ ಆಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಹೋದರೆ ನರಹರಿ ತೀರ್ಥರ ಅಂಕಿತನಾಮ ಯಾವುದು ಅಂತ ಕೇಳಿದರೆ, ನರಹರಿ ತೀರ್ಥರ ಅಂಕಿತನಾಮ ಯಾವುದು? ರಂಗವಿಠಲ, ಶ್ರೀಕೃಷ್ಣ, ಶ್ರೀ ರಘುಕುಲ ತಿಲಕ, ಹಯವದನ. ನೋಡಿ ಸ್ನೇಹಿತರೆ, ಇಲ್ಲಿ ನೋಡ್ತಾ ಹೋದರೆ ನಾವು ನರಹರಿ ತೀರ್ಥರ ಅಂಕಿತ ನಾಮ ಯಾವುದು ಅಂತ ಹೇಳಿದ್ರೆ ಶ್ರೀ ರಘುಕುಲ ತಿಲಕ ಅಂತಕ್ಕಂಥದ್ದು ಆಗಿರುತ್ತೆ. ಇನ್ನು ಶ್ರೀಕೃಷ್ಣ ಯಾವುದರ ಒಂದು ಅಂಕಿತ ನಾಮ ಬರೋದಿಲ್ಲ. ಇನ್ನು ಉಳಿದಂತೆ ನೋಡ್ತಾ ಹೋದ್ರೆ ಸ್ನೇಹಿತರೆ, ರಂಗವಿಠಲ ಬಂದು ಶ್ರೀಪಾದರಾಯ, ಶ್ರೀ ಪಾದರಾಜರವರದು ಅಥವಾ ಪಾದರಾಯ ಅಂತ ಹೇಳ್ತೀವಿ. ಹಯವದನ ಬಂದು ಶ್ರೀವಾದಿರಾಜ, ಶ್ರೀವಾದಿರಾಜ ಹಯವದನ. ಓಕೆ, ಸೊ ಹೀಗಿರಬೇಕಾದ್ರೆ ಶ್ರೀ ನರಹರಿ ತೀರ್ಥರ ಒಂದು ಅಂಕಿತನಾಮವನ್ನು ರಘುಕುಲ ತಿಲಕ ಅಥವಾ ಶ್ರೀ ರಘುಕುಲ ತಿಲಕ ಅಂತಲೂ ಸಹ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋದ್ರೆ, ತಿರುಕೊಳವಿನಾಚಿ ಪ್ರಸಂಗ ಬರುವ ಕೃತಿ ಯಾವುದು? ತಿರುಕೊಳವಿನಾಚಿ ಪ್ರಸಂಗ ಬರುವ ಕೃತಿ ಯಾವುದು? ರಾಜಶೇಖರ ವಿಲಾಸ, ಶಬರಶಂಕರ ವಿಲಾಸ, ನಾರದ ವಿಲಾಸ, ಬಸವರಾಜ ವಿಜಯ ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿಯಾದ ಉತ್ತರ ನೋಡ್ತಾ ಹೋದರೆ ಇಲ್ಲಿ ರಾಜಶೇಖರ ವಿಲಾಸ ಆಪ್ಷನ್ 1 ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಹೋದ್ರೆ ಸ್ನೇಹಿತರೆ, ಮಹಾಕವಿ ಷಡಕ್ಷರ ದೇವ ಬರೆದಿರ್ತಕ್ಕಂಥ ಒಂದು ಕೃತಿ, ಷಡಕ್ಷರ ದೇವರವರು ರಚನೆ ಮಾಡಿರ್ತಕ್ಕಂಥ ಒಂದು ಕೃತಿ ರಾಜಶೇಖರ ವಿಲಾಸ ಅಂತಕ್ಕಂಥದ್ದು ಆಗಿರುತ್ತೆ. ಇದೊಂದು ಚಂಪು ಕಾವ್ಯ ಆಗಿರ್ತಕ್ಕಂಥದ್ದು ಆಗಿರುತ್ತೆ. ಚಂಪು ಕಾವ್ಯದಲ್ಲಿ ರಚನೆ ಆಗಿರ್ತದೆ. ಚಂಪು ಮೀನ್ಸ್ ಗದ್ಯ ಪ್ಲಸ್ ಪದ್ಯದ ಒಂದು ಮಿಶ್ರಿತ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಇದರಲ್ಲಿ ಏನಾಗುತ್ತೆ,
ಈ ಒಂದು ಏನು ಕೊಟ್ಟಿದ್ದಾರೋ ತಿರುಕೊಳವಿನಾಚಿ ಅಂತಕ್ಕಂಥ ಒಂದು ಪ್ರಸಂಗ ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಮೇಯ್ನಾಗಿ ಇದರ ಒಂದು ಹಿನ್ನೆಲೆ ಏನು ಅಂತ ನೋಡ್ತಾ ಹೋದ್ರೆ ಸ್ನೇಹಿತರೆ, ಈ ಒಂದು ಪ್ರಸಂಗದಲ್ಲಿ ಅತ್ಯಂತ ನಿಷ್ಠಾವಂತ ಶಿವಭಕ್ತಿಯಾದಂಥ ತಿರುಕೊಳವಿನಾಚಿ ಅಂತಕ್ಕಂಥ ಒಬ್ಬರು ಇರ್ತಾರೆ. ಸೊ ಮತ್ತು ಅವಳ ಮಗ ಕುಮಾರಶಂಕರನ ಭಕ್ತಿಯ ಪರಾಕಾಷ್ಠೆ ಹಾಗೂ ಕರುಣಾರಸದ ಹೃದಯ ಸ್ಫೂರ್ತಿ ಚಿತ್ರಣವನ್ನು ಹೊಂದಿರತಕ್ಕಂಥದ್ದಾಗಿದೆ. ಸೊ ಮೇಯ್ನಾಗಿ ಈ ಒಂದು ಹೆಸರಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆ ಒಂದು ಹೆಸರನ್ನ ಹೈಲೈಟ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಮೇಯ್ನಾಗಿ ನೋಡ್ತವ್ರೆ ಇಲ್ಲಿ ಶಬರ ಶಂಕರ ವಿಲಾಸ ಸಹ ಷಡಾಕ್ಷರ ದೇವರವರು ಬರೆದಿರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಈ ಒಂದು ಬಸವರಾಜ ವಿಜಯ ಬಂದು ಸಹ ಇವರು ರಚನೆ ಮಾಡಿರ್ತಕ್ಕಂಥ ಒಂದು ಕೃತಿನೇ ಆಗಿರುತ್ತೆ. ನಾರದ ವಿಲಾಸ ಬಿಟ್ಟು ಮಿಕ್ಕಂತೆ 3 ಸಹ ಇವರ ಒಂದು ಯಾರು ಷಡಾಕ್ಷರ ದೇವರ ಒಂದು ಕೃತಿಗಳೇ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಕನ್ನಡ ಸಾಹಿತ್ಯ ಸಂಗಾತಿ ಕೃತಿಯ ಕರ್ತೃ ಯಾರು? ಕನ್ನಡ ಸಾಹಿತ್ಯ ಸಂಗಾತಿ ಕೃತಿಯ ಕರ್ತೃ ಯಾರು? ಆರ್ ನರಸಿಂಹಾಚಾರ್ಯ, ಪೂತಿ ನರಸಿಂಹಾಚಾರ್ಯ, ಶ್ರೀ ಮುಗುಳಿ, ಕೀರ್ತಿನಾಥ, ಕುರ್ತುಕೋಟಿ ಅಂತ ಕೊಟ್ಟಿದ್ದಾರೆ. ಕನ್ನಡ ಸಾಹಿತ್ಯ ಸಂಗಾತಿ ಕೃತಿಯ ಕರ್ತೃ ಯಾರಂತ ಹೇಳಿದ್ರೆ ಸ್ನೇಹಿತರೆ, ಕೀರ್ತಿನಾಥ ಕುರ್ತುಕೋಟಿ ಅಂತಕ್ಕಂಥವ್ರು ಆಗಿರ್ತಾರೆ. ಆಯಿತಾ? ಸೊ ಇದೊಂದು ಪ್ರಮುಖ ವಿಮರ್ಶಾ ಕೃತಿ ಆಗಿರುತ್ತೆ. ಯಾವುದು ಇದು? ವಿಮರ್ಶಾ ಕೃತಿ ಆಗಿರ್ತಕ್ಕಂಥದ್ದು. ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಹೊಸ ದೃಷ್ಟಿಕೋನದಿಂದ ಪರಿಚಯಿಸ್ತಕ್ಕಂಥ ಒಂದು ಅಪೂರ್ವ ಪುಸ್ತಕವಾಗಿದ್ದು, ಇದೊಂದು ಮನೋಹರ ಗ್ರಂಥಮಾಲೆಯಿಂದ ಪ್ರಕಟಣೆಗೊಂಡಿರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಇತರ ಕೃತಿಗಳನ್ನ ನೋಡ್ತಾ ಹೋದರೆ ಕೀರ್ತಿನಾಥ ಕುರ್ತುಕೋಟಿ ಇವರ ಒಂದು ಪ್ರಮುಖ ಕೃತಿಗಳಂತ ನೋಡ್ತಾ ಹೋದರೆ ನಡೆದು ಬಂದ ದಾರಿ ಅಂತಕ್ಕಂಥದ್ದಾಗಿರ್ಬೋದು. ನಡೆದು ಬಂದ ದಾರಿ, ಅದರ ಜೊತೆಗೆ ಹಮನಿ, ಸ್ವಪ್ನದರ್ಶಿ. ಸೊ ಈ ಥರ ಮುಂತಾದ ನಾಟಕಗಳು ಇವರು ರಚನೆ ಮಾಡಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಸಿಕ್ಕಿರ್ತಕ್ಕಂಥದ್ದು ಸಹ ಇದೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋದರೆ, ತಾರಾಸು ಅವರ ಅಭಿನಂದನ ಗ್ರಂಥ ಯಾವುದು? ದುಂಡು ಮಲ್ಲಿಗೆ, ಸೂಜಿ ಮಲ್ಲಿಗೆ, ಗಿರಿ ಮಲ್ಲಿಗೆ, ಮೈಸೂರು ಮಲ್ಲಿಗೆ. ತಾರಾಸುರವರ ಒಂದು ಅಭಿನಂದನ ಗ್ರಂಥವನ್ನು ಕೇಳಿದರೆ ಸ್ನೇಹಿತರೆ ಇಲ್ಲಿ ಯಾವುದಂತ ನೋಡ್ತಾ ಹೋದರೆ ಆಪ್ಷನ್ 3 ಗಿರಿ ಮಲ್ಲಿಗೆ ಬರ್ತಕ್ಕಂಥದ್ದು ಆಗಿರುತ್ತೆ. ಆಯಿತಾ? ಇನ್ನು ತಾರಾಸು ಅಂತ ಹೇಳಿದ್ರೆ ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾವ್ ಅಂತ ಹೇಳ್ತೀವಿ. ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾವ್ ಇವರ ಒಂದು ಕಂಪ್ಲೀಟ್ ಅಥವಾ ಪೂರ್ಣ ಹೆಸರಾಗಿರುತ್ತೆ ಸ್ನೇಹಿತರೆ. ಸೊ ಇವರೊಂದು ಅಭಿನಂದನ ಗ್ರಂಥ ಬಂದು ಗಿರಿಮಲ್ಲಿಗೆ ಆಗಿರ್ತಕ್ಕಂಥದ್ದು. ಇನ್ನು ಮೇಯ್ನಾಗಿ ನಾವು ನೋಡ್ತಾ ಹೋದ ಸ್ನೇಹಿತರೆ, ಇವರಿಗೆ ಒಂದು ದುರ್ಗಾಸ್ತಮಾನ ಅಂತಕ್ಕಂಥ ಒಂದು ಕಾದಂಬರಿಯೂ ಸಹ ಇದೆ. ದುರ್ಗಾಸ್ತಮಾನ. ಓಕೆ. ಸೊ ಇದೊಂದು ಕಾದಂಬರಿಗೆ ಮರಣೋತ್ತರವಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತಾ ಹೋಗುತ್ತೆ. ಇದರ ಜೊತೆಗೆ ಹಂಸಗೀತ ಆಗಿರ್ಬೋದು, ಹಂಸಗೀತ, ನಾಗರ ಹಾವು, ಚಂದವಳ್ಳಿಯ ತೋಟ. ಓಕೆ. ಸೊ ಈ ರೀತಿ ಅನೇಕ ಕಾದಂಬರಿಗಳು ಸಹ ಇವರು ಬರೆದು ಚಲನಚಿತ್ರವಾಗಿ ಪ್ರಕಟವಾಗಿರ್ತಕ್ಕಂಥದ್ದು ಸಹ ಆಗಿದೆ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ, ಶಿವರಾಮ್ ಕಾರಂತರ ಪಂಪ ಪ್ರಶಸ್ತಿ ಪಡೆದ ಕೃತಿ ಯಾವುದು? ಮೈಮನಗಳ ಸುಳಿಯಲ್ಲಿ, ಬೆಟ್ಟದ ಜೀವ, ಸರಸಮ್ಮನ ಸಮಾಧಿ, ಕುಡಿಯರ ಕೂಸು. ಶಿವರಾಮ್ ಕಾರಂತರವರ ಪಂಪ ಪ್ರಶಸ್ತಿ ಪಡೆದ ಕೃತಿ ಬಂದು ಆಪ್ಷನ್ 1 ಮೈಮನಗಳ ಸುಳಿಯಲ್ಲಿ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಇವರನ್ನು ನಾವು ನಡೆದಾಡುವ ವಿಶ್ವಕೋಶ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ನಡೆದಾಡುವ ವಿಶ್ವಕೋಶ ಅಂತ ಕರಿತಕ್ಕಂಥದ್ದು ಯಾರನ್ನ? ಶಿವರಾಮ್ ಕಾರಂತರವನ್ನ ಕರಿತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಮೈಮನಗಳ ಸುಳಿಯಲ್ಲಿ ಅಂತಕ್ಕಂಥದ್ದು ಕಾದಂಬರಿಗೆ 1989ರಲ್ಲಿ ಈ ಒಂದು ಪಂಪ ಪ್ರಶಸ್ತಿ ಅಂತಕ್ಕಂಥದ್ದು ಸಿಗ್ತಾ ಹೋಗುತ್ತೆ. ಇನ್ನು ಇವರ ಪ್ರಮುಖ ಕೃತಿಗಳಂತ ನೋಡ್ತಾ ಹೋದರೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಂಥ ಮೂಕಜ್ಜಿಯ ಕನಸುಗಳು. ಓಕೆ, ಅದೊಂದಿದೆ ಮೇಯ್ನಾಗಿ ನೋಡ್ತಾ ಹೋದರೆ. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದಂತಹ ಯಕ್ಷಗಾನ ಬಯಲಾಟ ಏನಿದೆಯೋ, ಯಕ್ಷಗಾನ ಆ್ಯಂಡ್ ಬಯಲಾಟ ಮೇನ್ ಇಂಪಾರ್ಟೆಂಟ್ ನೋಡ್ತಾ ಹೋಗ್ತೀವಿ. ಸೊ ಇದಕ್ಕೂ ಸಹ ಇವ್ರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು BM ಶ್ರೀ ಅವರ ಇಂಗ್ಲಿಷ್ ಗೀತೆಗಳ ಮೊದಲ ಕವನ ಯಾವುದು ಅಂತ ಕೇಳಿದರೆ, BM ಶ್ರೀ ಅವರ ಇಂಗ್ಲಿಷ್ ಗೀತೆಗಳ ಮೊದಲ ಕವನ ಕಾಣಿಕೆ, ಕರುಣಳು ಬಾ ಬೆಳಕೆ, ಶ್ರೀ ನನ್ನ ಹಾಡು ಕೊಟ್ಟಿದ್ದಾರೆ. ಆನ್ಸರ್ ಆಪ್ಷನ್ 1 ಕಾಣಿಕೆ ಆಗಿರುತ್ತೆ ಸ್ನೇಹಿತರೆ. ಓಕೆ. ನೆಕ್ಸ್ಟ್ ನಾವು ನೋಡ್ತಾ ಹೋದ್ರೆ ಇಲ್ಲಿ ಕಾಣಿಕೆ ಬಗ್ಗೆ ನೋಡ್ತಾ ಹೋದಾಗ ಅಥವಾ BM ಶ್ರೀರವರ ಬಗ್ಗೆ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ ಏನಾಗುತ್ತೆ,
ಆಧುನಿಕ ಕನ್ನಡ ಸಾಹಿತ್ಯ ನವೋದಯದ ಯುಗಕ್ಕೆ ಮುನ್ನುಡಿ ಬರೆದಂತಹ BM ಶ್ರೀಕಂಠಯ್ಯನವರು ಪ್ರಸಿದ್ಧ ಕವನ ಸಂಕಲ ಇಂಗ್ಲಿಷ್ ಗೀತೆಗಳನ್ನು 63 ಕವಿತೆಗಳ ಪೈಕಿ ಅತ್ಯಂತ ಮೊದಲನೇ ಕವನ ಕಾಣಿಕೆ ಆಗಿರುತ್ತೆ. ಇದು ಕೃತಿಯ ಪ್ರವೇಶಿಕೆ ರೂಪದಲ್ಲಿದ್ದು ಶ್ರೀಯವರ ಸ್ವತಂತ್ರ ಸ್ವರಚನೆಯಾಗಿ ಇರ್ತಕ್ಕಂಥದ್ದಾಗಿರುತ್ತೆ. ಒಟ್ಟು 63 ಕವಿತೆಗಳ ಬರೀತಾರೆ. ಸೊ ಅದರಲ್ಲಿ ಮೊದಲನೇದು ಬಂದು ಕಾಣಿಕೆ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಆಯಿತಾ, ಕರುಣಾಳು ಬಾಬೆಳಕೆ ಅಂತಕ್ಕಂಥದ್ದು ಸಹ ಇವ್ರದ್ದೇ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಇವ್ರದೇ. ಸೊ ಅಲ್ಲಿ ಕಾಣಿಕೆ ಮೊದಲನೇದು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ TP ಕೈಲಾಸಂರವರ ಟಳ್ಳುಗಟ್ಟಿ ನಾಟಕದ ಪ್ರಕಾರ ಯಾವುದು ಅಂತ ಕೇಳಿದರೆ ಐತಿಹಾಸಿಕ, ಸಾಮಾಜಿಕ, ಪೌರಾಣಿಕ, ಅಸಂಗತ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 2 ಸಾಮಾಜಿಕ ಆಗಿರುತ್ತೆ. TP ಕೈಲಾಸಂರವರ ಟಳ್ಳುಗಟ್ಟಿ ನಾಟಕದ ಪ್ರಕಾರ. ಇನ್ನೇನು ನೋಡ್ತಾ ಹೋದ ಸ್ನೇಹಿತರೆ, ಇಲ್ಲಿ ಆಧುನಿಕ ಕನ್ನಡ ರಂಗಭೂಮಿಯ ಪಿತಾಮಹ ಅಂತ ಕರಿತೀವಿ ಇವ್ರನ್ನ. ಆಧುನಿಕ ಕನ್ನಡ ರಂಗಭೂಮಿಯ ಪಿತಾಮಹ ಯಾರು? TP ಕೈಲಾಸಂರವರು ಆಗಿರ್ತಾರೆ. ಸೊ ಇವರು ಟೊಳ್ಳುಗಟ್ಟಿನ ಸಾಮಾಜಿಕ ನಾಟಕವಾಗಿ ಬರಿತಾ ಹೋಗ್ತಾರೆ ಸ್ನೇಹಿತರೆ, ಒಂದು ಪುಸ್ತಕದವಾಗಿ. ಸೊ ಮೇಯ್ನಾಗಿ ಇಲ್ಲಿ ನೋಡ್ತಾ ಹೋದರೆ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಇನ್ನು ನೆಕ್ಸ್ಟು ಯಾವ ಜನ್ಮದ ಮೈತ್ರಿ ಎಂಬ ಜನಪ್ರಿಯ ಕವನ ಬರೆದವರು ಯಾರು? ದ ರಾ ಬೇಂದ್ರೆ, ಗೋಪಾಲ್ ಕೃಷ್ಣ ಅಡಿಗ, KS ನಿಸಾರ್ ಅಹಮದ್, ಕುವೆಂಪು ಕೊಟ್ಟಿದ್ದಾರೆ ಸ್ನೇಹಿತರೆ. ಸರಿಯಾದ ಉತ್ತರ ಆಪ್ಷನ್ 4 ಕುವೆಂಪುರವರು ಆಗಿರ್ತಾರೆ. ಇಲ್ಲಿ ಮೇಯ್ನಾಗಿ ನೋಡ್ತಾ ಹೋದರೆ ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ಎಂತಕ್ಕಂಥ ಒಂದು ಏನು ಭಾವಗೀತೆ ರೂಪದ ಕವನವನ್ನು ರಾಷ್ಟ್ರಕವಿ ಕುವೆಂಪುರವರು ಬರಿತಾ ಹೋಗ್ತಾರೆ ಸ್ನೇಹಿತರೆ. ಸೊ ಇನ್ನು ಇವ್ರ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿನ ಪಡ್ಕೊಂಡಿರ್ತಕ್ಕಂಥವ್ರು. ನೆಕ್ಸ್ಟ್ ಕನ್ನಡದಲ್ಲಿ ಅಪರೂಪದ ಸ್ವಕಲ್ಪಿತ ಕಥಾವಸ್ತುವನ್ನು ಒಳಗೊಂಡ ಕೃತಿ ಯಾವುದು? ಹರಿಭಕ್ತಸಾರ, ನಳಚರಿತ್ರೆ, ಮೋಹನ್ ತರಂಗಿಣಿ, ರಾಮಧ್ಯಾನ ಚರಿತ್ರೆ. ಸೊ ಕನಕದಾಸರು ಬರೆದಿರ್ತಕ್ಕಂಥ ಕೆಲವೊಂದಿಷ್ಟು ಇಲ್ಲಿ ನೋಡ್ತಾ ಹೋದರೆ ಆನ್ಸರ್ ಆಪ್ಷನ್ 4 ರಾಮಧಾನ್ಯ ಚರಿತ್ರೆ ಆಗಿರುತ್ತೆ. ಇಲ್ಲಿ ಮೇಯ್ನಾಗಿ ಏನಾಗುತ್ತೆ, ಹಕ್ಕಿ ಮತ್ತು ರಾಗಿಯ ನಡುವೆ ಏನು ಕೆಲವೊಂದಷ್ಟು ಮಾತುಕತೆ ಜಗಳಗಳು ನಡೀತಾ ಹೋಗುತ್ತೆ. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬಂದು ನವ್ಯ ಸಾಹಿತ್ಯದ ಮೊದಲ ಕಾದಂಬರಿ ಯಾವುದು ಅಂತ ಕೇಳಿದ್ರೆ ಜೀವನ ಜಾಲ, ಗ್ರಾಮ ಲೀಲೆ, ಮುಕ್ತಿ, ಗೆಜ್ಜೆ ಪೂಜೆ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ನೋಡ್ತಾ ಹೋದರೆ ನವ ಸಾಹಿತ್ಯದ ಮೊದಲ ಕಾದಂಬರಿ ಅಂತ ಹೇಳಿದ್ರೆ ಅದು ಆಪ್ಷನ್ 3 ಮುಕ್ತಿ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಇದನ್ನು ಬರೆದಿರ್ತಕ್ಕಂಥವ್ರು ಯಾರಂತ ಹೇಳಿದ್ರೆ ಶಾಂತಿನಾಥ ದೇಸಾಯಿ. ಶಾಂತಿನಾಥ ದೇಸಾಯಿರವರು 1961ರಲ್ಲಿ ಈ ಒಂದು ಮುಕ್ತಿ ಅಂತಕ್ಕಂಥ ಒಂದು ಕಾದಂಬರಿಯನ್ನು ಕನ್ನಡದ ಮೊದಲ ನವ್ಯ ಕಾದಂಬರಿ ಎಂದು ಅಧಿಕೃತವಾಗಿ ಪರಿಗಣಿಸ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಕರ್ನಾಟಕ ಕಾವ್ಯ ಮಂಜರಿ ಎಂಬ ಮಾಸಪತ್ರಿಕೆಯನ್ನು ಪ್ರಾರಂಭಿಸಿದವರು ಯಾರು? MA ರಾಮಾನುಜಾಯ್ಯಂಗರ್ ಮತ್ತು SG ನರಸಿಂಹಾಚಾರ್ಯ ಕೊಟ್ಟಿದ್ದಾರೆ. ವೆಂಕಟೇಶ್ ಭೀಮರಾವ್ ಮತ್ತು ಆಲೂರು ವೆಂಕಟರಾಯರು, ಶ್ರೀ L ಜೈರಾವ್, AK ರಾಮಾನುಜಾಯ್ಯಂಗರ್ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ನೋಡ್ತಾ ಹೋದ ಸ್ನೇಹಿತರೆ ಇಲ್ಲಿ ಆಪ್ಷನ್ 1 MA ರಾಮಾನುಜ ಅಯ್ಯಂಗರ್ ಮತ್ತು SG ನರಸಿಂಹಾಚಾರ್ಯ ಅಂತಕ್ಕಂಥವ್ರು ಈ ಒಂದು ಕರ್ನಾಟಕ ಕಾವ್ಯ ಮಂಜರಿ ಅಂತಕ್ಕಂಥ ಒಂದು ಮಾಸಪತ್ರಿಕೆಯನ್ನು 1892ರಲ್ಲಿ ಪ್ರಕಟಣೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಹೋದ ಸ್ನೇಹಿತರೆ ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಸಂಕೇತಗಳಿಂದ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿದೆ ನೋಡಿ. ಓಕೆ, ಸೊ ಇದು ಈ ರೀತಿ ಇದೆ, ಅಲ್ಲಿ ಕಾಣಿಸೋದಿಲ್ಲ, ಡೈರೆಕ್ಟ್ ನಾನು ಆನ್ಸರ್ನೇ ಕೊಡ್ತಾ ಹೋಗ್ತೀನಿ. ಅಮ್ಮನ ಗುಡ್ಡ, ಹೊಕ್ಕುಳಲ್ಲಿ ಹೂವಿದೆ, ನೀರು ಮತ್ತು ಲೋಹದ ಚಿಂತೆ, ಸರ್ವರಿಗೂ ಸಮಬಾಳು. ನೋಡಿ, ಅಮ್ಮನ ಗುಡ್ಡ ಅಂತಕ್ಕಂಥದ್ದು ಸರ್ವಮಂಗಳ. ಓಕೆ, ಸೊ ಇದಕ್ಕೆ ಅಮ್ಮನ ಗುಡ್ಡ ಬಂದು ಸರ್ವಮಂಗಳ ಆಗಿರುತ್ತದೆ, ಸರ್ವಮಂಗಳ. ಆ್ಯಂಡ್ ಸರ್ವರಿಗೂ ಸಮಬಾಳು ಬಂದು ಕುವೆಂಪು. ಸೊ ಉಳಿದಂತೆ ನೀರು ಮತ್ತು ಲೋಹದ ಚಿಂತೆ ಏನಿದೆಯೋ ವಿಜಯ ದಬ್ಬೆ ಬರೆದಿರ್ತಕ್ಕಂಥದ್ದು. ಸರ ಮೇಕುಂಡಿ ಬಂದು ಹೊಕ್ಕುಳಲ್ಲಿ ಹೂವಿದೆ. ಆ್ಯಕ್ಚುಲಿ ಹೊಕ್ಕುಳಲ್ಲಿ ಹೂವಿದೆ ತುಂಬ ಜನದ ಕಡೆ ನೋಡ್ತಾ ಹೋಗ್ತೀವಿ ಕವನಗಳು, ಕವಿತೆಗಳು ಸ್ನೇಹಿತರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಅಮ್ಮನ ಗುಡ್ಡ ಬಂದು ಸರ್ವಮಂಗಳ ಆಗಿರುತ್ತೆ, ಹೊಕ್ಕುಳಲ್ಲಿ ಹೂವಿದೆ ಬಂದು ಸರ ಎಕ್ಕುಂಡಿ, ನೀರು ಮತ್ತು ಲೋಹದ ಚಿಂತೆ ಬಂದು ವಿಜಯ ದಬ್ಬೆ, ಸರ್ವರಿಗೂ ಸಮಬಾಳು ಬಂದು ಕುವೆಂಪು. ನೆಕ್ಸ್ಟ್ ಕೆಳಗಿನ ಕೃತಿ ಮತ್ತು ಅವುಗಳ ಸ್ವರೂಪಕ್ಕೆ ಸಂಬಂಧಿಸಿದಂತೆ 1 ಮತ್ತು 2 ಓಕೆ ಇದು ಸಹ ಹೊಂದಿಸಿ ಬರೆಯಿರಿ ಆಗಿದೆ ಸ್ನೇಹಿತರೆ. ಮಲ್ಲಿನಾಥ ಪುರಾಣ, ಪೂರ್ವ ಪುರಾಣ, ಶ್ರೀಪಾಲ ಚರಿತೆ, ಪರಮಾರ್ಥ ಗೀತ ಕೊಟ್ಟಿದ್ದಾರೆ. ಸೊ ಗದ್ಯ, ಚಂಪು, ಲಲಿತರಗಳೆ, ಸಾಂಗತ್ಯ. ಸೊ ನೋಡಿ ಇಲ್ಲಿ ಮಲ್ಲಿನಾಥ ಪುರಾಣ ನಾಗಚಂದ್ರ ಬರೆದಿರ್ತಕ್ಕಂಥದ್ದು.
ಮಲ್ಲಿನಾಥ ಪುರಾಣ ಇದೊಂದು ಚಂಪು ಕಾವ್ಯವಾಗಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಚಂಪು ಕಾವ್ಯ ಇದು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಪೂರ್ವ ಪುರಾಣ, ಇದು ಚಾವುಂಡರಾಯನ ಬರ್ತಿರ್ತಕ್ಕಂಥದ್ದು. ಚಾವುಂಡರಾಯ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣದ ಒಂದು ಭಾಗವಾಗಿದ್ದು ಇದು ಗದ್ಯ ರೂಪದಲ್ಲಿ ಇರ್ತಕ್ಕಂಥದ್ದಾಗಿರುತ್ತೆ. ಸೊ ಇದಾಗಿರುತ್ತೆ. ಸೊ ನೋಡಿ ಆಪ್ಷನ್ 4 ಆಗಿರುತ್ತೆ. ಆ್ಯಂಡ್ ಶ್ರೀಪಾಲಚರಿತೆ ಅಂತಕ್ಕಂಥದ್ದು ಏನಿದೆಯೋ ಇದನ್ನು ಮಂಗರಸ ಬರೆದಿರ್ತಕ್ಕಂಥದ್ದಾಗಿರುತ್ತೆ. ಮಂಗರಸ ರಚನೆ ಮಾಡಿರ್ತಕ್ಕಂಥದ್ದಾಗಿರುತ್ತೆ. ಯಾವುದರಲ್ಲಿ? ಸಾಂಗತ್ಯದಲ್ಲಿ. ಆ್ಯಂಡ್ ಪರಮಾರ್ಥ ಗೀತೆ ಅಂತಕ್ಕಂಥದ್ದು ನಿಜಗುಣ ಶಿವಯೋಗಿಗಳು ರಚನೆ ಮಾಡಿರ್ತಕ್ಕಂಥದ್ದು. ನಿಜಗುಣ ಶಿವಯೋಗಿಯವರು ರಚನೆ ಮಾಡಿರ್ತಕ್ಕಂಥದ್ದು. ಸೊ ಯಾವುದರಲ್ಲಿ? ಲಲಿತರಗಳೆಯಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದ್ರ ಪ್ರಕಾರ ನೋಡ್ತಾ ಹೋದಾಗ ಆಪ್ಷನ್ 4 ಆಗಿರುತ್ತೆ. ನೆಕ್ಸ್ಟ್ ನನ್ನ ಉಪವಾಸದ ಕಥೆ ಎಂಬ ಆತ್ಮಕಥನವನ್ನು ಬರೆದವರು ಯಾರು? ಚಂದ್ರಕಾಂತ ಕುಸುನೂರು, ಎಂ.ಎಸ್. ಪ್ರಭು, ಟಿ.ಎನ್. ಸೀತಾರಾಮು, ದೇ ಜವರೇಗೌಡ ಕೊಟ್ಟಿದ್ದಾರೆ. ನನ್ನ ಉಪವಾಸದ ಕಥೆ ರಚನೆ ಮಾಡಿರ್ತಕ್ಕಂಥವ್ರು ದೇ ಜವರೇಗೌಡರವರು ಬರೆದಿರ್ತಕ್ಕಂಥದ್ದು ಆತ್ಮಕಥನ ಆಗಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಅವರು ನನ್ನ ಉಪವಾಸದ ಕಥೆ ಕೂಡ ಬರೀತಾರೆ 1994ರಲ್ಲಿ. ನನ್ನ ಉಪವಾಸದ ಕಥೆ ಅದು ಸಹ ಒಂದು ಆತ್ಮಕಥೆಯಾಗಿ ಬರೀತಕ್ಕಂಥದ್ದಾಗಿರುತ್ತೆ. ಸೊ ಅದರ ಜೊತೆಗೆ ಹೋರಾಟದ ಬದುಕು, ನೆನಪಿನ ಬುತ್ತಿ. ಓಕೆ, ಸೊ ಈ ರೀತಿಯವರು 3 ಆತ್ಮಕಥೆಗಳನ್ನು ಬರಿತಾ ಹೋಗ್ತಾರೆ. ನನ್ನ ಉಪವಾಸದ ಕಥೆ, ಹೋರಾಟದ ಬದುಕು, ನೆನಪಿನ ಬುತ್ತಿ. ನೆಕ್ಸ್ಟು ಸಾವಿರಾರು ನದಿಗಳು ಕೃತಿಯನ್ನು ಬರೆದವರು ಯಾರು? ಅರವಿಂದ ಮಾಲಗತ್ತಿ, ವಿ.ಕೃ. ಗೋಕಾಕ್, ಡಾಕ್ಟರ್ ಸಿದ್ಧಲಿಂಗಯ್ಯ, ಚೆನ್ನಣ್ಣ ವಾಲಿಕಾರ ಕೊಟ್ಟಿದ್ದಾರೆ. ಸಾವಿರಾರು ನದಿಗಳು ಕೃತಿಯನ್ನು ಬರೆದವರು ಡಾಕ್ಟರ್ ಸಿದ್ಧಲಿಂಗಯ್ಯರವರು. ಸೊ ಪ್ರಸಿದ್ಧ ದಲಿತ ಕವಿಯಾಗಿದೆ. ಆ್ಯಂಡ್ ಬಂಡಾಯ ಸಾಹಿತಿ ಸಹ ಆಗಿರ್ತಾರೆ. ಬಂಡಾಯ ಸಾಹಿತಿ ಡಾಕ್ಟರ್ ಸಿದ್ಧಲಿಂಗಯ್ಯವರ ಅತ್ಯಂತ ಜನಪ್ರಿಯ ಕವನ ಸಂಕಲನದಲ್ಲಿ ಸಾವಿರಾರು ನದಿಗಳು ಅಂತಕ್ಕಂಥದ್ದು 1979ರಲ್ಲಿ ಪ್ರಕಟ ಆಗ್ತಕ್ಕಂಥದ್ದು. ಸೊ ಇದರ ಶೀರ್ಷಿಕೆ ಕವಿತೆಯು ದಲಿತ ಮತ್ತು ಶೋಷಿತರ ಚಳುವಳಿಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ಗೀತೆಗಾಗಿ ಮೂಡಿ ಬಂದಿರತಕ್ಕಂಥದ್ದು ಆಗಿರುತ್ತೆ. ಮೇನಾಗಿ ನೋಡ್ತಾ ಹೋದರೆ ಯಾರು ಡಾಕ್ಟರ್ ಸಿದ್ಧಲಿಂಗಯ್ಯರವ್ರು ಏನು ಮಾಡ್ತಾನೆ ಅಂದರೆ ದಲಿತ ಕವಿ ಹಾಗೂ ಬಂಡಾಯಕ್ಕೋಸ್ಕರ ಜಾಸ್ತಿ ಹೋರಾಟವನ್ನು ಮಾಡ್ತಕ್ಕಂಥವ್ರು ಆಗಿರ್ತಾರೆ ಸ್ನೇಹಿತರೆ.